ನಮಸ್ತೆ ಸೋಲ್ ಸ್ಟಾರ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ ಟಾರೋ ಯೂನಿವರ್ಸ್ ಚಾನಲ್. ಇಷ್ಟು ದಿನ ನಾನು ತುಂಬ ಇನ್ಆ್ಯಕ್ಟಿವ್ ಆಗಿದ್ದೆ. ಬೇರೆ ಬೇರೆ ಹಲ್ವಾರು ಕಾರಣಗಳಿತ್ತು. ಅದರಿಂದಾಗಿ ನಿಮಗೇನು ಗೈಡೆನ್ಸ್ ಕೊಡೋಕ್ಕಾಗ್ತಿರ್ಲಿಲ್ಲ ಅಥವಾ ಒಂದು ಟಿಪ್ಸ್ ಕೊಡೋಕ್ಕಾಗ್ತಿರ್ಲಿಲ್ಲ, ದೂರನೇ ಉಳ್ಕೊಂಬಿಟ್ಟಿದ್ದೆ. ಬಟ್ ಇನ್ನು ಮುಂದೆ ಇವತ್ತಿಂದ ನಾನು ಆ್ಯಕ್ಟಿವ್ ಆಗಿರಬೇಕು, ನಿಮಗೆ ಗೈಡೆನ್ಸ್ ಕೊಡ್ತಾ ಬರಬೇಕು ಅಂತ ಅಂದ್ಕೊಂಡಿದ್ದೀನಿ. ಸೊ ನಾವು ವೀಕ್ಲಿ ಗೈಡೆನ್ಸಿಂದನೇ ಪ್ರಾರಂಭ ಮಾಡೋಣ. ನಾವು ವೀಕ್ಲಿ ಗೈಡೆನ್ಸ್ಗೆ ಹೋಗೋಕ್ಕಿಂತ ಮುಂಚೆ ನಿಮ್ಗೊಂದು ಸಿಹಿಯಾದ ಸುದ್ದಿ ಇದೆ. ಏನಂತಂದರೆ, ನಾನು ನಿಮಗೆಲ್ಲ ಕೆಲವೊಂದು ರೆಮಿಡೀಸ್ ಕೊಡ್ತಾ ಇರ್ತೀನಿ, ಅಂದರೆ ಕೆಲವೊಂದು ಪರಿಹಾರ ಕೊಡ್ತಾ ಇದ್ದೀನಿ. ಅದೇನಂತಂದರೆ ನಮ್ಮ ಲೈಫ್ನ ಇನ್ನೂ ಬೆಟರ್ ಮಾಡ್ತಾ ಹೋಗುತ್ತೆ. ಸೊ ಆ ರೆಮಿಡೀಸ್ ಏನು, ಯಾರು ಯೂಸ್ ಮಾಡ್ಬೋದು, ಹೆಂಗೆ ಯೂಸ್ ಮಾಡ್ಬೋದು, ಅದು ನಿಜವಾಗ್ಲೂ ನಮ್ಮ ಲೈಫ್ ಬೆಟರ್ ಮಾಡುತ್ತಾ ಅಥವಾ ನಮಗೊಂದು ಸೊಲ್ಯೂಷನ್ ಥರ ಸಿಗುತ್ತಾ ಅಂತ ತಿಳ್ಕೊಳ್ಬೇಕು ಅಂತಂದರೆ ಈ ವಿಡಿಯೋ ಕೊನೆ ತನಕ ನೋಡಿ. ಆ್ಯಂಡ್ ಅದಕ್ಕೂ ಮುಂಚೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ. ಸೊ ಈ ವಾರದ ಕಾರ್ಡ್ ಬಂದ್ಬಿಟ್ಟು ನಮಗೆ ದ ಸನ್ ಕಾರ್ಡ್. ಈ ವಾರ ನೀವು ಏನೇ ಒಂದು ಮಾಡಿದ್ರೂ ಸೂರ್ಯ ಯಾವ ರೀತಿ ಹೊಳಿತಾನೆ ಅದೇ ರೀತಿ ಹೊಳಿತೀರಾ. ಜೊತೆಯಲ್ಲಿ ನಿಮಗೆ ಈ ವಾರ ಗೋಲ್ಡನ್ ಆಪರ್ಚುನಿಟೀಸ್ ಥರ ತುಂಬ ಆಪರ್ಚುನಿಟೀಸ್ ಸಿಗ್ತಾನೆ ಹೋಗುತ್ತೆ. ಆ ಆಪರ್ಚುನಿಟೀಸ್ ಎಲ್ಲ ಯೂಸ್ ಮಾಡ್ಕೊಳ್ಳಿ. ನಿಮಗೆ ಸಕ್ಸಸ್ ಕಾದಿದೆ, ಒಂದು ಗ್ರೋತ್ ಕಾದಿದೆ. ಸೊ ನಿಮ್ಮ ಒಂದು ಇನ್ನರ್ ಚೈಲ್ಡ್ ಖುಷಿಯಾಗಿರುತ್ತೆ. ಈ ಸಕ್ಸಸ್ ಯಾವುದೂ ಮ್ಯಾಸಿವ್ ಆಗಿರಬೇಕು ಅಂತ ಏನಿಲ್ಲ. ನೀವು ಸಕ್ಸಸ್ಗೆ ಒಂದು ಪುಟ್ಟ ಹೆಜ್ಜೆ ಇಡ್ತಾ ಹೋಗ್ತೀರಾ. ಸೊ ಈ ವಾರ ನೀವೇನೇನು ನಿರ್ಧಾರ ಮಾಡಿದ್ರು ತುಂಬ ಚೆನ್ನಾಗಿ ಅದು ಮೂಡ್ ಬರುತ್ತೆ. ನೀವೊಂದು ಪರ್ಚೇಸ್ ಮಾಡಬೇಕು ಅಂದ್ಕೊಂಡಿರೋದಾಗಲಿ ಅಥವಾ ನೀವೊಂದು ಏನೋ ಒಂದು ಕೆಲಸ ಮಾಡಬೇಕು ಅಂದ್ಕೊತಾ ಇರೋದಾಗಲಿ ಖಂಡಿತವಾಗ್ಲೂ ನೆರವೇರ್ತಾ ಬರುತ್ತೆ. ಆ್ಯಂಡ್ ಹಣಕಾಸು ಮತ್ತು ಫಿನಾನ್ಸ್ ಅಂತ ಬಂದಾಗ ಅಥವಾ ಕೆರಿಯರ್ ಅಂತ ಬಂದಾಗ ಇಲ್ಲೂ ಕೂಡ ಪ್ರಮೋಷನ್ ಆಗೋ ಅಂಥ ಸಾಧ್ಯತೆಗಳಿದೆ. ನೀವು ಮಾಡಿರೋ ಕೆಲಸಕ್ಕೆ ರೆಕಗ್ನೈಸೇಷನ್ ಸಿಗೋ ಅಂಥ ಸಾಧ್ಯತೆಗಳಿದೆ. ಅಥವಾ ನೀವೇನಾದರೂ ಬೇರೆ ಬೇರೆ ಕಡೆ ಹುಡುಕ್ತಾ ಇದ್ದರೆ ಹೊಸ ಕೆಲಸ, ಹೊಸ ಪ್ರಾಜೆಕ್ಟ್ ಸಿಗೋಂಥದ್ದು ಸಾಧ್ಯತೆಗಳು ತುಂಬ ಹೆಚ್ಚಾಗಿದೆ. ಏನಾದರೂ ನೀವು ಕಾಂಪಿಟೇಟಿವ್ ಎಕ್ಸಾಮು ಇಲ್ಲ ಗೌರ್ಮೆಂಟ್ ಎಕ್ಸಾಮ್ಸು ಬರೀತಾ ಇದ್ದೀರಾ ಅಂತ ಅಂದರೆ ನಿಮಗೆ ತುಂಬಾ ಒಳ್ಳೆ ಏನಂತಾರೆ ಪಾಸ್ ಆಗೋ ಚಾನ್ಸಸ್ ಇರುತ್ತೆ, ಸಕ್ಸಸ್ ಕಾಣಿಸುತ್ತೆ ನಿಮಗೆ. ರಿಲೇಷನ್ಶಿಪ್ ಅಂತ ಬಂದಾಗ ಇಲ್ಲಿ ನೀವೇನಾದರೂ ರಿಲೇಷನ್ಶಿಪ್ಪಲ್ಲಿತ್ತು ಅಂದರೆ ಅದು ಮುಂದಿನ ಸ್ಥಾನಕ್ಕೆ ಹೋಗೋದು, ಮದುವೆ ಆಗೋದು ಈ ರೀತಿ ಇರುತ್ತೆ. ಮತ್ತು ಇಬ್ಬರಲ್ಲೂ ಒಂದು ಅಂಡರ್ಸ್ಟ್ಯಾಂಡಿಂಗ್ ಇರೋದು, ಮಾತುಕತೆ ನಡೆಯೋದು ಇರುತ್ತೆ. ಆದರೆ ಇಲ್ಲಿ ಒಂದು ಪಾರ್ಟ್ನರು ಸ್ವಲ್ಪ ಈಗೋಯಿಶ್ ನಾನು ಅನ್ನೋದನ್ನ ಬಿಡಬೇಕಾಗತ್ತೆ. ಅದರಿಂದಾಗೇ ಇಲ್ಲಿ ಪ್ರಾಬ್ಲಮ್ಸ್ ಆಗೋದು. ಅದನ್ನು ಬಿಟ್ಟರೆ ಇನ್ನೆಲ್ಲರೂ ಚೆನ್ನಾಗಿರುತ್ತೆ. ಇನ್ನು ಆರೋಗ್ಯದ ವಿಚಾರ ಅಂತ ಬಂದಾಗ, ಹೆಲ್ತ್ ವಿಚಾರ ಅಂತ ಬಂದಾಗ ಇಲ್ಲಿ ಏನಾಗ್ತಾಯಿದೆ ಅಂದರೆ ಸನ್ ರಿಲೇಟೆಡ್ ಇಶ್ಯೂಸ್ ಇರ್ಬೋದು. ಅಂದರೆ ಸ್ಕಿನ್ ರಿಲೇಟೆಡು, ಸ್ಕಿನ್ ರ್ಯಾಷಸ್ ಆಗೋಂಥದ್ದು, ಸನ್ ಬರ್ನ್ ಆಗೋಂಥದ್ದು ಮತ್ತು ಡಿಹೈಡ್ರೇಷನ್ ಆಗೋಂಥದ್ದು. ಸೊ ಸ್ಕಿನ್ ಬಗ್ಗೆ ಗಮನ ಹರಿಸಿ ಮತ್ತು ಬಿಸಿಲಲ್ಲಿ ಆಚೆ ಓಡಾಡೋದು ಸ್ವಲ್ಪ ಅವಾಯ್ಡ್ ಮಾಡ್ಕೊಳ್ತಾ ಬನ್ನಿ. ಆ್ಯಂಡ್ ನೀರು ಆದಷ್ಟು ಲಿಕ್ವಿಡ್ ತೊಗೊಳ್ಳೋದು ಇದು ಮಾಡಿ, ಇಲ್ಲಾಂದರೆ ಡಿಹೈಡ್ರೇಟ್ ಆಗೋಂಥ ಚಾನ್ಸಸ್ ತುಂಬಾ ಇರುತ್ತೆ. ಅದು ಬಿಟ್ಬಿಟ್ಟು ಮೇಜರಾಗಿ ಏನೂ ಹೆಲ್ತ್ ಇಶ್ಯೂಸ್ ಇಲ್ಲ. ಮತ್ತು ಮುಂದಿನ ವಾರ ವೀಕ್ಲಿ ಗೈಡೆನ್ಸ್ಗೆ ಭೇಟಿಯಾಗೋಣ. ಆವಾಗಲೇ ನಾನು ಹೇಳ್ತಾ ಇದ್ದೆ, ನಾನು ರೆಮಿಡೀಸ್ ಶೇರ್ ಮಾಡ್ತೀನಿ ನಿಮಗೆಲ್ಲ. ಸೊ ಅದು ನಮ್ಮ ಲೈಫ್ನ ಬೆಟರ್ಮೆಂಟ್ ಮಾಡ್ಕೊಂಡು ಬರುತ್ತೆ ಅಂತ. ಸೊ ಏನು ಆ ರೆಮಿಡೀಸು ಅಂತ ಅಂದರೆ ಸ್ವಿಚ್ ಕೋಡ್ಸು. ಸೊ ಸ್ವಿಚ್ ಕೋಡ್ಸ್ ಬಂತು ಅಂತ ಅಂದರೆ ಒಂದೊಂದಕ್ಕೆ ಒಂದೊಂದು ಥರ ಸ್ವಿಚ್ ಕೋಡ್ಸ್ ಇರುತ್ತೆ, ಬೇರೆ ಬೇರೆ ಸ್ವಿಚ್ ಕೋಡ್ಸ್ ಇರುತ್ತೆ. ಮೋಸ್ಟ್ ಆಫ್ ದ ಕ್ಲೈಂಟ್ಸ್ ನನ್ನ ಹತ್ರ ಬರ್ತಾರೋ ಕ್ಲೈಂಟ್ಸ್ ಎಲ್ಲ ರೀಡಿಂಗಿಗೆ ತುಂಬ ಸಫರ್ ಆಗ್ತಾ ಇರೋದು ಏನಂತಂದರೆ ಹೆಲ್ತ್ ಇಶ್ಯೂಸ್. ಸೊ ಆರೋಗ್ಯ ಸಮಸ್ಯೆಗಳು ಅವ್ರಿಗೆ ಕಾಡ್ತಾ ಇದೆ. ಅದರಿಂದಾಗಿ ಅದಕ್ಕೆ ಪರಿಹಾರ ಕೊಡಿ ಅಂತ ಕೇಳ್ತಾರೆ. ನಾವು ಆರೋಗ್ಯದಿಂದ ಪ್ರಾರಂಭ ಮಾಡೋಣ. ಮಧ್ಯದಲ್ಲಿ ನಿಮಗೇನಾದರೂ ಬೇರೆ ಥರ ಪ್ರಾಬ್ಲಮ್ಸ್ ಇತ್ತು, ಅದಕ್ಕೆ ನಿಮಗೆ ರೆಮಿಡೀಸ್ ಬೇಕು ಅಥವಾ ಸ್ವಿಚ್ ಕೋಡ್ ಬೇಕು ಅಂತ ಅಂದರೆ ಕಮೆಂಟ್ ಮೂಲಕ ತಿಳಿಸಿ. ನಿಮ್ಗೇನಾದರೂ ಡೌಟ್ ಇತ್ತು, ಯಾರು ಯೂಸ್ ಮಾಡ್ಬೋದು, ಹೆಂಗೆ ಯೂಸ್ ಮಾಡ್ಬೋದು, ಯಾವಾಗ ಸ್ಟಾರ್ಟ್ ಮಾಡಬೇಕು ಅಂತ ಅದನ್ನು ಕಮೆಂಟ್ ಮುಖಾಂತರ ತಿಳಿಸಿ. ಆ್ಯಂಡ್ ಇದನ್ನು ನಾವು ಬೇರೆ 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 ರೀತಿಯಲ್ಲಿ ಯೂಸ್ ಮಾಡ್ಬೋದು. ಒಂದು ನಮ್ಮ ಎಡಭಾಗದ, ನಮ್ಮ ಶರೀರದ ಎಡೆಗಡೆ ಭಾಗದ ಮೇಲೆ ಬರ್ಕೊಳ್ಬೋದು, ಅಥವಾ ಒಂದು 2ರಿಂದ 5 ನಿಮಿಷ ಅದನ್ನು ಹೇಳ್ಕೊಬೋದು, ಜಪದ ಥರ ಪಠಿಸ್ಬೋದು. ಮತ್ತು ನಾವು ಕುಡಿಯೋಂಥ ನೀರನ್ನ ಚಾರ್ಜ್ ಮಾಡಿ ಕುಡಿಬೋದು. ಇದನ್ನೆಲ್ಲ ಯಾವ ರೀತಿ ಬಳಕೆ ಮಾಡ್ಬೋದು, ಯಾರು ಬಳಕೆ ಮಾಡ್ಬೋದು, ಫಸ್ಟ್ ಆಫ್ ಆಲ್ ಈ ಸ್ವಿಚ್ ಕೋಡ್ ಅಂತಂದರೆ ಏನು, ಇದೆಲ್ಲದಕ್ಕೂ ನಾನು ಉತ್ತರ ತೊಗೊಂಡು ಇನ್ನೊಂದು ವಿಡಿಯೋ ಮೂಲಕ ನಾನು ನಿಮಗೆ ಇದ್ರ ಬಗ್ಗೆ ತಿಳಿಸ್ಕೊಡಕ್ಕೆ ಬರ್ತೀನಿ. ಮುಂದಿನ ವಾರದಿಂದ ನಿಮಗೆ ಈ ಪ್ರತಿ ದಿನವೂ ಇದ್ರ ಬಗ್ಗೆ ನಿಮಗೆ ಸಿಗ್ತಾ ಹೋಗುತ್ತೆ. ಎಲ್ಲ ಏನು ಹೆಲ್ತ್ ಪ್ರಾಬ್ಲಮ್ಸ್ ಇದೆಯಲ್ಲ ಅದಕ್ಕೆ ಪ್ರತಿಯೊಂದಕ್ಕೂ ನಾನು ಕೊಡ್ತಾ ಹೋಗ್ತೀನಿ ಸ್ವಿಚ್ ಕೋಡು. ನೀವೇನು ಮೆಡಿಕೇಷನ್ ಮಾಡ್ಕೋತಾ ಇದ್ದೀರಾ ಅದ್ರ ಜೊತೆ ಈ ಸ್ವಿಚ್ ಕೋಡ್ನು ಬಳಸಿ ನೋಡಿ, ನೀವು ಬೇಗ ಗುಣಮುಖರಾಗ್ತೀರಾ. ಸೊ ಅದಕ್ಕಿಂತ ಮುಂಚೆ ನಿಮ್ಗೇನಾದರೂ ಡೌಟ್ ಇತ್ತು ಅಂದರೆ ನೀವು ಕಮೆಂಟ್ ಮುಖಾಂತರ ತಿಳಿಸಿ ನೋಡಿ. ಜೊತೆಲಿ ನೀವು ಯಾರು ನನ್ನ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಅಂದರೆ
ಈ ಕೂಡಲೇ ನೀವು ಸಬ್ಸ್ಕ್ರೈಬ್ ಆಗಿ. ಇನ್ನು ಮುಂದೆ ಇದೇ ಥರ ಗೈಡೆನ್ಸು, ಇದೇ ಥರ ಮೆಸೇಜಸ್ನ ನಾನು ನಿಮಗೆ ತಿಳಿಸ್ಕೊಡಕ್ಕೆ ಬರ್ತೀನಿ. ಸೊ ನಮಸ್ಕಾರ.